ಹಾಯ್, ನಾನಿಲ್ಲಿ ಬೆಳಗ್ಗೆ ಎದ್ದು ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡೆ. ಪರವಾಗಿರಲಿಲ್ಲ, ಒಂದು ರೇಂಜಿಗೆ ಬಂದಿತ್ತು. ಲಾಸ್ಟ್ ಎಲ್ಲ ಹೆಂಗಾದರೂ ಆಗಲಿ ತಿಂದ್ಕೊಂಡೆ, ಯಾಕಂದರೆ ನಾಳೆಯಿಂದ ನಮ್ಮಮ್ಮ ಬರ್ತಿದ್ರು. ಹಾಗಾಗಿ ಹೆಂಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅದೇ ತಿಂದ್ಕೊಂಡೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಡ್ಯೂಟಿಗೆ ಬಂದೆ, ಲಾಗಿನ್ ಅದೇ. ನನಗೊಂದೊಟ್ಟು ಪಾರ್ಸೆಲ್ ಬೇರೆ ಬಂದಿತ್ತು, ಯಾಕಂದರೆ ಈಗಂತೂ ಎಲ್ಲ ಆ್ಯಪ್ಸಲ್ಲೂ ಒಳ್ಳೆ ಆಫರ್ ನಡೀತಿತ್ತು. ನಾನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೀವು ಒಂದು ಚೆಕ್ ಮಾಡ್ಕೊಳ್ಳಿ ಎಲ್ಲ ಆ್ಯಪ್ನು. ಅದೇನಾಗ್ತದೆ, ನಂಗೆ ಬಾಕ್ಸ್ ಕಡೆ ನೋಡೋಕ್ಕಂತೂ ಮನಸ್ಸೇ ಬರಲಿಲ್ಲ. ಸೀದಾ ದೇವಸ್ಥಾನಕ್ಕೆ ಹೋದೆ, ಒಳ್ಳೆ ಊಟ ಮಾಡ್ಕೊಂಡು ಬಂದೆ. ಬರಬೇಕಾದ್ರೆ ಏನೋ ಭಾಷಣ ಬೇರೆ ಕೂಗ್ತಾಯಿದ್ರು. ಇದು ನಿಜಾನ ಹೇಳಿ. ಹಾಗೆ ಸಿಕ್ಕಾಬಡೆ ಮಾರ್ಕೆಟ್ ಅಂದರೆ ಸಿಕ್ಕಾಬಡೆ ಮೈನಸ್ ಇತ್ತು. ಆರಾಮ್ಸೆ ಬೈ ಮಾಡ್ಕೋಬೋದು. ಇವಾಗಂತೂ ಫುಲ್ ಮಾರ್ಕೆಟ್ ಮೈನಸ್ ಇತ್ತು. ಅಷ್ಟು ನಿಮಿಷ ಡೌಂಟ್ ಕೂಡ ಟೈಮ್ ಕೂಡ ಬಂದಿತ್ತು. ಅಷ್ಟು ನಮ್ಮಮ್ಮ ಬೇರೆ ಬಂದುಬಿಟ್ರು. ಭಾರಿ ಖುಷಿ ಆಯಿತು ನಮ್ಮಮ್ಮನ ನೋಡಿಬಿಟ್ಟು. ನಾವು ನಮ್ಮಮ್ಮ ಬಂದ ತಕ್ಷಣ ಕೇಳೋದೊಂದು, ಏನು ತಂದಿದೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಹೋಗ್ಬಿಟ್ಟು ಏನಾದರೂ ಸಣ್ಣ ಮಕ್ಳಿಗೆ ತೊಗೊಂಡೋಗಿ ತಿನ್ನೋಕ್ಕೆ ತೊಗೊಳ್ತಾರೆ. ಏನು ತಿನ್ನೋಕ್ಕೆ ಕೊಡು ಅಂತ. ನೀವು ಹಾಗೇನಾ? ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸಿಂಕಿನೀರೆಲ್ಲ ಮಾಡಿಕೊಂಡೆ. ನೈಟ್ ಅಂತೂ ಸಿಕ್ಕಾಬಡೆ ಮಳೆ ಬಂತು. ಬೆಳಿಗ್ಗೆ ಅಂತೂ ಮಳೆ ಬಂದೇ ಇಲ್ಲ ಅನ್ನೋ ರೇಂಜಿಗೆ ಬಿಸಿಲು ಬರ್ತಾಯಿತ್ತು. ಹಾಗೆ ಡ್ಯೂಟಿಗಂತೂ ಪಟ್ಟಂತ ರೆಡಿ ಆದೆ ನಾನು. ಇವಾಗಂತೂ ಎಷ್ಟೇ ಮಳೆ ಬಂದರೂ ಸಂತೋಷನಂತೂ ಮಿಸ್ ಮಾಡಬೇಡಿ, ಸಿಕ್ಕಾಬಡೆ ಬಿಸಿಲಿರುತ್ತೆ. ಹಾಗೆ ನಮ್ಮಮ್ಮ ಬೆಳಗ್ಗೆ ಬಿಸಿ ರೊಟ್ಟಿ ಮಾಡಿದರು, ಸಮ ಬಾರಿಸಿದ್ವಿ. ಯಾಕಂದರೆ ಅಪರೂಪಕ್ಕೆ ತಿನ್ನೋದು ಎಷ್ಟು ಟೇಸ್ಟ್ ಅಂತ ಗೊತ್ತಾಯ್ತು ಇವಾಗ ಮಾತ್ರ. ಭಾರಿ ಚೆಂದ ಇತ್ತು ಮಾತ್ರ. ಹೋಗ್ಬಿಟ್ಟು ಲಾಗಿನ್ ಅದೇ. ಇವತ್ತು ಅಷ್ಟೇ ಮಾರ್ಕೆಟ್ ಸಿಕ್ಕಾಬಡೆ ಬಿದ್ದಿತ್ತು. ಬ್ಯಾಕ್ ಟು ಬ್ಯಾಕ್ 2 ಡೇಸಿಂದ ಮಾರ್ಕೆಟ್ ಬಿದ್ದೆ. ಬೈ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇವಾಗ ಈ ವೀಕಲ್ಲಿ ಆರಾಮ್ಸೆ ಬೈ ಮಾಡ್ಕೋಬೋದು.